ಜಳಕಕ್ಕೆ ಹೋಗ್ಬೇಕು ಅಂದ್ರೆ ಆ ಏ ರೂಪಾ ಏ ನಿನ್ ಹೆಂಡತಿ ಎಲ್ಲಲ್ಲ ಎದಕ್ಕವ ಏನಾತು? ಏನಾತ ಅಲ್ಲ ಹಿತ್ತಲಾಗ ನೀರ್ ಕಾದಿಲ್ಲ ಏನಿಲ್ಲ ಆ ಬಚ್ಚಲನಾರ ತಿಕ್ಕ್ಯಾಳ ಒಂದ್ ವಾರ 15 ದಿನ ಆತ ಏನ ಕಾಲ್ ಲೀಟರ್ ಜರದ್ ಹರ್ಯಾಗ ಬೀಳ್ತೇವಿ ಆ ನಮ್ನಿ ಹೌಸ್ ಗಟ್ಟೆವು ಹೊಲಸ್ಯಾಟ ವಾರಕ್ಕೊಮ್ಮೆರ ತಿಕ್ಬೇಕು 4-5 ದಿನಕ್ಕೊಮ್ಮೆರ ತಿಕ್ಬೇಕು ಅನ್ನೋದು ಗೊತ್ತಾಗದ್ ಬೇಡ ಆಕಿಗೆ ಒಂದ್ ಲೀಟರ್ ಆಕಾರ ನೋಡೋಗ ಬಚ್ಚಲ ನೋಡೋಗ ನೀನ ಅದ್ರಾಗ ಮೊನ್ನೆ ಎಣ್ಣಿ ತೆಲ್ ತುಂಬಾ ಹಾಕೊಂಡು ತೆಲಿ ಸ್ನಾನ ಬೇರೆ ಮಾಡ್ಯಾಳ ಜಳಕಾನ ಏನ್ ಬಚ್ಚಲ ಕಾಲು ಜರದ್ ಬೀಳ್ತೇವೆ ಒಂದಳತಿ ನಾನರ ಬೀಳ್ಲಿ ನಿಮ್ಮ ಅಪ್ಪರ ಬೀಳ್ಲಿ ಇಲ್ಲ ಅಮ್ಮರ ಬೀಳ್ಲಿ ಎಷ್ಟು ತ್ರಾಸ್ ನೋಡು ನಮ್ದೇನು ಎಳೆ ತೊಗಲ ಎಲ್ಲವ ಜೋಡ್ಕೊಂತ ತನ್ನಕ ಆಗ ವಯಸ್ಸು ಆಗ ಹೋಗೈತಿ ತಿಕ್ಕಿ ಸ್ವಚ್ಛ ಇಡ್ಬೇಕನ್ನೋದು ಗೊತ್ತಾಗತ್ತೆ ಇಲ್ಲಿಕಿಗೆ ಯವ್ವ ಯಾಕವ ನಾನು ಹೆಂಡತಿಗೆ ಹಂಗೆ ಮಾಡ್ತೀನಿ ನೀನು? ಯಾಕ ಈ ಮನಿ ಸೊಸಿ ನಾನು ಹೆಂತ ಒಬ್ಬೇಕೇನಾ? ಹಾ ಅದಾಳಿಲಿ ಇನ್ನ ಬೇಕಿ ಸೊಸಿ ಹೇಳಿ ಮಾಡಿಸ್ಕೋಕಿ ಕಡೆ. ಹೂ ಯಪ್ಪ ದೇವ್ರೆ, ಹೊರಗೆ ಏನು ಬಿಸಿಲು. ಬಂದ್ರೆ ನೋಡಿಲ್ಲ ನಿನ್ ಮಗ ಅನ್ನೋದು ಕೇಳಿಸ್ಕೊಂಡಿ ಏನ್ ನನ್ನ ಹೆಂಡತಿಗೆ ಹೇಳ್ತಿ ಎಲ್ಲ ಇನ್ನ ಬೇಕು ಸೊಸಿ ಅದಾಳಿಲಿ ಹೇಳಿ ಮಾಡಿಸ್ಕೊ ಅಂತಾನ. ಕರೆಕ್ಟಾಗಿ ಹೇಳಿದಾದ್ರಾಗ ಏನೈತಿ? ಅಲ್ರಿ ಆಕಿ ಮನ್ಯಾಗಿಲ್ಲಲ್ಲ. ಇವತ್ತು ಹೋಗ್ಯಾಳವ, ಬೆಳಗ್ಗೆ ಇವತ್ತು ಹೋಗ್ಯಾಳ. ಅದು ನೀನ್ ಆಕಿ ಹೊಡಿತೇನೆ ಬಡಿತೇನೆ ಅಂದಿದ್ದಕ್ಕೆ ಹೋಗ್ಯಾಳ. ಏನ ನೀನ್ ಮಾಡಿದ್ ಯಾವ್ದು ನಿನಗೆ ನೆನಪಿರಲ್ಲ, ಬರೀ ಮಂದಿದಷ್ಟು ಹೇಳ್ತೀನಿ ನೋಡವ. ಏನ್ಲಾ ಈಗ ಎಲ್ಲದರ ಕರಿ ನೀನ್ ಹೇಳ್ತೀನ ಹೊರಗ್ ಗಂಡ ಚಾಡ ಚುಚ್ಚಿ ಒಳಗ್ ಕುಂತಾಳನ? ನಾನೇನ್ ಚಾಡ ಚುಚ್ಚಿಲ್ರಿ ಅತ್ಯಾರ, ನೀವು ಸುಮ್ಮನೆ ಎಲ್ಲದಕ್ಕೂ ನನ್ನ ಮೇಲೆ ಬರಕ್ ಹೋಗ್ಬೇಡ್ರಿ. ಮತ್ತೆ ನಾ ಈಗ ಹೇಳಕತ್ತೀನಿ ಚಾಡ ಚುಚ್ಚಿ ನಾ ಏನ್ ಚಾಡ ಚುಚ್ಚಿ ನೋಡಕ್ ಬಂದಿದ್ರೆ ನೀವು ಚಾಡ ಚುಚ್ಚಿದ್ದ? ಹೌದು ಪಾಪ ನೀ ಜಗಳ ಹಚ್ಚಿಲ್ಲವ. ಹೌದು ನಾನ ಮಾಡಕತ್ತಲ್ಲ ಜಗಳ. ಮತ್ತೆ ನಿನ್ ಗಂಡ ಬಂದ್ ಮಾತಾಡಕತ್ತಾನಿಲ್ಲ. ನನ್ನ ಮಗ ಎಂದು ನನ್ನ ಇರದ್ ಮಾತಾಡ್ತಿದ್ದಿಲ್ಲ ಅಲ್ವೇ? ಆಕಿನ ಹೊಡ್ಯಾಕ್ ಹೋಗಿ ಅಂತ ಈಕಿನ ಮಂಗಳಾರನು ಹೊಡೆದು ಕಳ್ಸಿ ಅಂತ ಹಂಗೆ ಕವ ಮಾಡಿವಿ. ಅಯ್ಯೋ ನಿನ್ ಹೆಂಡತಿ ಬಾಯಾಗ ಹುಳ ಹುಳ ಬಿದ್ದಾವು ಹಂಗ ಅಲ್ಲ ಮತ್ತ ಬುಕ್ 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 ಅನ್ನಂಗ ಹುಳ ಅದಾವ ಬಾಯ್ ತುಂಬಾ. ಹೊಡೆದನೆ ನನ್ನ ಅಕಿನ ಕರೆ ಹೇಳ, ಹೊಡೆದನೆ ನನ್ನ ಅಕಿನ. ಅಕ್ಕಿನ ಏನ್ ಕೇಳ್ತೀವ? ಮತ್ತೆ ಹಂಗಾರೆ ಈಕೆ ಯಾಕೆ ಹೋದ್ಲು? ಹೊಡೆದಿಲ್ಲ ನೀನು ಅನ್ನೋದಾದ್ರೆ ಮತ್ತೆ ಈಕೆ ಯಾಕೆ ಹೋದ್ಲು? ನಂಗೆ ಅದು ಗೊತ್ತಾಗ್ಬೇಕು. ಈಗ ನೀವು ಹೊಡೆದಿಲ್ಲಲ್ಲ, ಮತ್ತೆ ಈಕೆ ಯಾಕೆ ಮನೆ ಬಿಟ್ಟು ಹೋದ್ಲು? ನಂಗೆ ಅದು ಗೊತ್ತಾಗ್ಬೇಕು ಈಗ. ಅದನ್ನ ಹೋಗಿ ಆ ಬಿಡಾಡಿನ ಕೇಳಿ ನೀನು ಏನ ಮನಿ ಬಿಟ್ಟು ಅದಕ್ಕೆ ಹೋಗ್ಯಾಳ ಅಂತೇಳಿ. ಅಯ್ಯೋ ದೇವ್ರೆ, ಏನ್ ಇಪ್ಪಿ ಜಡ್ಡು ಮನೆ ಅಂದಂತೆ ತಂದು ಕಾಸ್ಲೆ ಇಷ್ಟು ನನ್ನ ಕುತ್ತಿಗೆ ಇಚ್ಕಾಕತ್ತಾಳಕಿ. ಮನೆ ಅಂದು ಅಂತೇಳಿ ನಾನು ಇಷ್ಟಪಟ್ಟು ನಮ್ಮ ಅಣ್ಣನ ಮಗಳು ಬಿಡು ಅಂತೇಳಿ ಮಾಡ್ಕೊಂಡೆಲ್ಲ, ಇದೇ ತಪ್ಪಾಗಿದ್ದು. ಅದನ್ನ ಕೇಳ್ತಾ ಇರೋದು. ನಿಮ್ಮ ಅಣ್ಣನ ಮಗಳು ಅಂತ ತೊಗೊಂಬಂದು ಆಕಿಗೊಂಥರ ನಾನು ಹೆಂಡತಿಗೊಂಥರ, ಆಕಿಗೊಂಥರ ನಾನು ಹೆಂಡತಿಗೊಂಥರ ನೀ ಮಾಡ್ತಿ. ಹಿಂಗೆ ಮಾಡೋದು ಯಾಕೆ? ಇದರಿಂದ ನಾನೆಲ್ಲ ಜಗಳ ಬರೋದು. ನೀನು ಅಕ್ಕಿನ ಚಲೋ ನೋಡ್ಕೊಳ್ಳೋದು, ಈಕಿಗೊಂಥರ ಮಾಡಕತ್ರ ಮತ್ತೆ ಸಿಟ್ಟು ಬರ್ತದೆ. ಸಿಟ್ಟು ಬರೋದಿಲ್ಲ. ನೋಡವ ನೀ ಮಾಡ್ತಿರೋ ಸರಿ ಇಲ್ಲ. ಇದು ಯಾಕೆ ಹಿಂಗೆ ಮುಂದುವರೆದ್ರೆ ಇದು ಎಲ್ಲಿಗೋಗಿ ಮುಟ್ತತೆ ಒಟ್ಟು ಗೊತ್ತಿಲ್ಲ. ನೀರು ಬೆಳಗ್ಗೆನ ಕಾಸಿದ್ದೆ ಅತ್ತಿಯಾರ. ನಾನು ಜಳಕ ಮಾಡೋಗ್ರಿ ಅಂತ ಒಂದ್ ಬಿಟ್ಟು 3 ಸಲ ಹೇಳಿದೆ. ನೀವೇನಂದ್ರಿ ಈಗ ಒಳ್ಳೆ ಆಮೇಲೆ ಮಾಡ್ತೇನೆ, ಈಗ ಒಳ್ಳೆ ಆಮೇಲೆ ಮಾಡ್ತೇನೆ ಅಂತೇಳಿ ಹಿಂಗ ಮಾಡಿ ನೀರು ಯಾರಿರ್ಬೇಕು ಈಗ? ಅವು ಅದು ಏನು ಪೂರ ತಣ್ಣಗೇನು ಆಗಿರಂಗಿಲ್ಲ, ಆದ್ರೆ ನೀವು ತಣ್ಣಗಾಗ್ಯವು ಅನ್ನತ್ತೀರಿ. ಕೇಳ್ರಿ ಮಾವರಿಗೆ ನೀರು ಕಾಸು ಕೊಟ್ಟಿದ್ನೇ ಇಲ್ಲ, ಬಿಸಿ ಬಿಸಿ ನೀರು. ಮತ್ತು ಅವ್ರ ಹಿಂದೆ ನಿಮಗೂ ಇಟ್ಟೆ, ನನ್ನ ಮನೆಯವ್ರದೆಲ್ಲ ಮುಗಿತಿದ್ದಂಗೆ. ಒಟ್ಟು ಇವು ನನಗೆ ಬೈಯಕ್ಕೆ ಒಂದು ಕಾರಣ ಹುಡುಕ್ತಿರಿ ನೋಡ್ರಿ. ಅಲ್ಲ ಆರವ ಅಂದ್ರೆ ಮತ್ತೆ ಊರಿ ಹಚ್ಬೇಕು ಅತ್ತಿಯಾರ. ಮಾಡಕ್ ಬೇಕಾದಷ್ಟು ಕೆಲಸ ಅದಾವು, ನಾನೇನು ಖಾಲಿ ಕೂತಿರಂಗಿಲ್ಲ. ನೀವು ನೋಡ್ರಿ ಅತ್ತೀರ, ನನಗೆ ಆ ಕೆಲಸ ಮಾಡಿ ಈ ಕೆಲಸ ಮಾಡು ಅಂತೆಲ್ಲ ಹೇಳಕ್ ಹೋಗ್ಬೇಡ್ರಿ ಅತ್ತೀರ. ನನ್ನ ಕೈ ಲೇಟಕ ತಟ್ಟೆ ಮಾಡೋದು ನಾನು ಈಗ ಹೇಳಕತ್ತೇನೆ. ಬೇಕಾದ್ರೆ ಮನೆಯನ್ ಸೊಸಿ ಅಂತ ತಗೊಂಡಿರಲ್ಲ, ಮುದ್ದಿನ ಸೊಸಿ, ಆಕಿ ಕಡೆ ಹೋಗಿ ಮಾಡಿಸ್ಕೊರಿ, ಯಾರು ಬೇಡ ಅಂತಾರ. ಓಹೋ ಎಲ್ಲ ಕೆಲಸ ಮಾಡಕ್ ನಾನು ಬೈಸ್ಕೊಳಕ್ಕೂ ನಾನೇ. ಒಟ್ಟು ಈ ಮನೆ ನನಗೆ ನೆಮ್ಮದಿ ಇಲ್ದಂಗೆ ಆಗೈತೆ ಅಷ್ಟೇ. ಅವ ನೀ ಎಲ್ಲ ಕೆಲಸನೂ ಈಕಿಗೆ ಹೇಳ್ಬೇಡವ. ಏನು ಈಗ ಹೇಳತ್ತೇನೆ, ನೀನು ಸೊಸಿ ಕಡೆ ಒಂದು ಸ್ವಲ್ಪ ಮಾಡಿಸ್ಕೋ ಕೆಲಸನ. ಓಹ್ ಎಲ್ಲ ಪಾಪ ಈಕಿಗೆ ಒಬ್ಬಾಕಿಗೆ ಹೇಳ್ತೀನಿ ನೋಡಂಗೆ ಮಾಡಿ 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 ಸಾಕಾಗ್ಬೇಕು. ಆಕಿಗೆ ಒಂದಳ್ತಿ ಏನು ಪುರ್ಸತ್ ಇಲ್ದಂಗೆ ಹೆಂಗವಾಕಿ ಜೀವನ ಮಾಡೋದು ಹೇಳಿ ನೀನೇ ನೋಡೋಣ. ಒಂದಳ್ತಿ ಕಾಡ್ತಿರತ್ತಾಗ ಪಾಪ ಎಷ್ಟು ಸುಸ್ತಾಗಿರ್ಬೋದು ಆಕಿಗೆ. ಹೇಳಿ ನೀನು ವಿಚಾರ ಮಾಡಿ ನೋಡೋಣ. ಒಬ್ಬ ಬಾರಿ ಹೆಂಡತಿ ಸಾಕವ ಆಗಿಬಿಟ್ಟು ಬಿಡ ನೀನು. ಬಾ ಸುಸ್ತಾಗಿರ್ಬೋದಂತೆ. ಏನ್ ಸುಸ್ತಾಗತ್ಲ? ಬೆಳಗಿಂದ ಏನ ಹೊಲಕ್ಕೆ ಹೋಗಿರ್ತಾಳನ ಬಿತ್ನಿ ಮಾಡಕ? ಅವ ಹೊಲಕ್ಕೆ ಹೋದ್ರೆ ಅಷ್ಟೇ ಸುಸ್ತಾಗಬೇಕನ್ಬೇ. ನೀನೀಗ ನಿನ್ನ ಕೆಲಸ ನೀನು ನೀರು ಕಾಸ್ಕೋಬೋದಲ್ಲ, ಕೈಕಾಲು ಗಟ್ಟದವಲ್ಲ, ಕಾಸ್ಕೊ. ನೀರು ಕಾಸ್ಕೊಂಡು ಜಳಕ ಮಾಡಿ. ಅಪ್ಪ ನಂದು ಒಂದು ಸ್ವಲ್ಪ ಕೆಲಸ ಐತಪ್ಪ, ಹೋಗಿ ಬರ್ತೇನೆ. ಮಾಡ್ಕೊರಿ ನೀವು. ಅಲ್ಲ ಎಷ್ಟು ಆಟ ಆಡ್ತಾರ ನೋಡಿವ್ರು. ಅಲ್ಲ ನಾಕಿ ಹೊಡೆದೇ ಇಲ್ಲ ರೀ, ಸುಳ್ಳು ಸುಳ್ಳು ಹೇಳಕತ್ತಾಳಕಿ. ವಿದ್ದುಳ್ಳಾಡಿ ಓಡಿಗಳ. ಅವನಿಗೆ ಸಿಟ್ಟು ಬಂದಿರೋದು ಎದಕ್ಕೆ ಹೇಳ? ಅವನ ಹೆಂಡತಿಗೆ ನೀನು ಮಾಟ ಮಾಡ್ಸಕ್ ಹೋಗಿದ್ದೆಲ್ಲ ಅದು ಅವಂಗೂ ಗೊತ್ತಾಗೈತಿ. ಅದಕ್ಕೆ ಸಿಟ್ಟು ಬಂದೈತಿ. ಅದನ್ನ ಬಾಯ್ಬಿಟ್ಟು ಅನ್ಲಾರ್ದ ಇದನ್ನ ಈಗ ಬೈತಾ ಅದನ್ನ. ಅದನ್ನ ನಾ ಹೇಳ್ತೇನೆ ನೋಡು, ತಪ್ಪು ಪೂರ್ತಿ ನಿನ್ನ ಕಡೆನೇ ಇರೋವಾಗ ಸ್ವಲ್ಪ ಬಾಯಿ ಮುಚ್ಕೊಂಡು ಇರೋದನ್ನ ಕಲಿ. ಏನ ಅಷ್ಟೇ. ಇದಕ್ಕೆಲ್ಲ ಕಾರಣ ಊರ್ ಬಿಡಾಡಿ ಮಂಗ್ಳಿ. ಅಯ್ಯೋ ಅಯ್ಯೋ ಅದಕ್ಕೆ ಏನಂತ ತಂದು ನನ್ನ ಮನೆ ಸಾರ್ತ್ ಮಾಡ್ಕೊಂಡೆ ಏನತ್ತಾಗ. ಬೇರೆ ಯಾವಕ್ಕಿನಾರ ನನ್ನ ಮನೆ ಸೊಸಿ ಮಾಡ್ಕೊಂಡಿದ್ರೆ ನಾನು ಹೇಳ್ದಂಗೆ ಕೇಳ್ಕೊಂಡು ನಾಯಿ ಬಿದ್ದಂಗೆ ಬಿದ್ದಿರ್ತಿದ್ರಪ್ಪ. ಹಾಳದ್ದು ಮನೆಯಾನಕ್ಕೆ ಅಂತೇಳಿ ಸೊಸಿ ಮಾಡ್ಕೊಂಡು ನನ್ನ ತಲೆ ಮ್ಯಾಗ ಮೆಣಸಿನ ಹಿಂಡಿನೇ ಅರಿತಾ ಅದಾಳ. ಎಲ್ಲ ನನ್ನ ಕರ್ಮ, ಎಲ್ಲ ನನ್ನ ಕರ್ಮ. ಏನು ಮಾಡೋದು ಹೇಳು? ಅಯ್ಯೋ ದೇವ್ರೇ, ಅಯ್ಯೋ ಇವೇನಂತ ನನಗೆ ಸೊಸಿಯೋ ಏನೋ. ಇಲ್ವಾ ಬರ್ಬೇಕು ಅನ್ಕೊಂಡೆ, ಆಗ್ಲೇ ಇಲ್ಲ ಅಂಗಡಿ ಪೂಜಕ್ಕೆ. ನಿನಗ ಗೊತ್ತಲ್ಲ
ಆಳ ಸಿಗದ ವಜ್ಜಿ ಅದು ಸಿಕ್ಕ ಕೆಲಸ ಮಾಡಿಸ್ಕೊಲಾರ್ದ ನಾಳೆ ಬರ್ರಿ ನಾಡ್ದು ಬರ್ರಿ ಅಂದ್ರೆ ಮುಗದೆ ಹೋತು ಬರಂಗೆ ಇಲ್ಲ ಮತ್ತವ್ರು ಹಂಗಾಗಿ ಇಲ್ಲಿ ತಡಿ ಅಂತೇಳಿ ನಾ ಏನ್ ಮಾಡಿದೆ ಕೆಲಸ ಮುಗಿಸ್ಕೊಟ್ಟೆ ಬರೋಣ ಅಂತೇಳಿ ಅನ್ಕೊಂಡೆ ಎಷ್ಟು ದೌಡ್ ಬರ್ಬೇಕು ಅನ್ಕೊಂಡೆ ಆಗಲಿಲ್ಲ ಅದಕ್ಕೆ ಇರ್ತವ ಇವ್ರು ಮೊದ್ಲು ಮುಗಿಲಿ ಇವ್ರದಾರ ಆಮೇಲೆ ನೋಡೋಣ ಅಂತೇಳಿ ಸೀದಾ ಅಂಗಡಿಗೆ ಹೋದೆ ಬೆಟ್ಟೆ ಅದೇ ಅಂಗಡಿ ನೋಡಿದೆ ಭರ್ಪೂರ್ ಹಾಕ್ಯಾನ ಅಂಗಡಿ ಅಂತೂ ಭಾಳ ಚಲೋ ಐತಿ ಅಡ್ಡಿಲ್ಲ ಜೀವನದಾಗ ಒಂದು ಏನೋ ಒಂದು ಒಳ್ಳೇದು ಆಗ್ತಾ ಐತೆ ಅನ್ನೋದು ಈಗ ಅನಿಸ್ತು ದೇವ್ರ ಅದಾನವ ಇಷ್ಟು ದಿನ ನೀ ಕಷ್ಟಪಟ್ಟಿದ್ದಕ್ಕೂ ದೇವ್ರ ಕಂಡ್ಬಿಟ್ಟ. ಹೌದಣ್ಣ ಕರೇನ ಪಾಪ ಭಾಳ ಕಷ್ಟಪಟ್ಟಿತ್ತು ಒಂದು ಸಣ್ಣ ವಯಸ್ಸಿನಾಗಿಂದನೂ ಮತ್ತೊಬ್ಬರ ಕೈಯಾಗ ದುಡಿಯಾಕ ಹೋಗಿತ್ತು ನನ್ನ ಮಗ ಏನೋ ದೇವ್ರ ದಯದಿಂದ ಈಗ ಒಂದು ಒಳ್ಳೆ ಅಂಗಡಿ ಅಂತ ಆಗಿ ತೆಗೆದು ಅದನ್ನ ಈಗ ವ್ಯಾಪಾರ ಆಗತ್ತಾನ ನೀನು ಒಂದೇ ದಿನಕ್ಕೆ 10,000 ರೂಪಾಯಿ ವ್ಯಾಪಾರ ಆಗೈತಣ್ಣ ಕರೇನ ನನಗೆ ಎಷ್ಟು ಖುಷಿ ಆಗತ್ತ ಗೊತ್ತಾನ ಮಸ್ತ್ ವ್ಯಾಪಾರ ಬಿಡು. ನಾನ್ ಬರ್ತೇನಂದ್ರ ಇವತ್ತು ಬೇಡಪ್ಪ ನಾಳೆ ಬರುವಂತ ತಗೋ ಅಡ್ಡಿ ಇಲ್ಲ ನಡಿತೈತಿ ಅಂದ. ಇರ್ಲಿ ಬಿಡ್ರಿ ನಾಳಿಂದ ಹೋರಿ ಅದಕ್ಕೇನಾಗದೈತಿ ಯಾವಾಗ ಹೋದ್ರಿ ನನ್ನ ಮಗನ ಅಂಗಡಿಗೆ ಹೌದಿಲ್ಲ ಏನಂತೀಯಣ್ಣ? ಅದೇ ಅಂತೀನಿ ನಾನು. ಯಪ್ಪ ಅವು ಬರ್ಲಿಲ್ಲನ ಬರ್ಬೇಕು ಬೇಡ ಮೊದ್ಲ ನನ್ನ ಗಂಡ ನನ್ಕೊಂಡ್ರೆ ಯಾರಿಗೂ ಆಗವಲ್ತು ಹೂ ಅಂತ ಚಿರಾಡ್ತಾನ ಮುದ್ದಾಮ ಅವು ಬೇರೆ ಬಂದಿಲ್ಲ ಈಗ ಮತ್ತೊಟ್ಟು ಸಿಟ್ಟು ಬಂದ್ರು ಬಂತೆಯಪ್ಪ ಹೇಳಕ್ ಆಗೋದಿಲ್ಲ ಈಗ. ಏನು ಸಿಟ್ಟಾಬೇಡ ಅಂತ ಹೇಳವಾ ಯಾಕಂದ್ರ ಮನ್ಯಾಗ ಅಲ್ಲಿ ಕೆಲಸ ಕೈ ಬಿಡ್ಲಾರ್ದಷ್ಟು ಅದಾವು ಪಾಪ ಇದು ಎಲ್ಲ ಇದು ತೆಗಿಸಿ ಬಾಗಲಾಗ ಬೇರೆ ಹಾಕ್ಸೇವಿ ಆಮೇಲೆ ಅದು ಅಲ್ದೆ ಅಕ್ಕಿಗೆ ಯಾಕೋ ಒಂಚೂರು ಬೆನ್ನು ಬಸ್ನೇ ಕುಂತ ಬರಕ್ ಆಗಲ್ಲ ನನಗಾಗುವಲ್ತ್ರಿ ತ್ರಾಸಕತ್ತೈತಿ ಅಂತಾಳ. ಯಾಕನಪ್ಪ ಏನ ಒಟ್ಟು ನಿಮ್ಮವ್ವ ಮೆತ್ತಗೆ ಆಗ್ಬಿಟ್ಟಾಳ. ಹೌದಾ ಯಾಕನಪ್ಪ ಹಿಂಗ್ಯಾಕಾಗ್ಯಾಳ ಅವ್ವ ಆರಾಮಿರ್ತಾಳ ಅಂದ್ರೆ ಇದೊಂದು ಏನು ಬಂದು ಆಕಿಗೆ ಗಂಟು ಬಿದ್ದೈತಿ ಏನತ್ತಾಗ ಆ ಬೆನ್ನ ಆಪರೇಷನ್ ಮಾಡಿಸಿದ್ರು ಕಡಿಮೆ ಆಗಿಲ್ಲ ನೋಡಪ್ಪ. ಮಾಡ್ಸೈತ್ವಾ ಆಪರೇಷನ್ ಏನವ ಇದು ಯಾಕೆ ಹಿಂಗೆ ಕಡಿಮೆ ಆಗ್ಲಾರ್ದ ಇಷ್ಟು ತಲೆ ಹಿಡ್ಸೈತಿ ಏನವ ದೇವ್ರಿಗೆ ಗೊತ್ತು. ಹಂಗಾಗೈತಪ್ಪ ಅದು ಅಂದಂಗ ಎಣ್ಣ ಇನ್ನೊಂದು ಹೊಟ್ಟಿಲದಾಳಪ್ಪ ನನ್ನ ಸಸಿ. ಹೌದವಾ? ಹಾ ಅದು ಇಷ್ಟು ದಿನ ಆಗಿಂದ ನಾವಾಗ ಬಡ್ಕೊಂಡೆ ಆಪರೇಷನ್ ಮಾಡಿಸ್ಕೊಂತೇನೆ ಅಂತೇಳಿ ಎಲ್ಲಿ ಕೇಳ್ತೀರಿ ನನ್ನ ಮಾತು ಆಪರೇಷನ್ನೇ ಮಾಡಿಸ್ಕೊಳಕ್ ಆಗಲೇ ಇಲ್ಲ ಈಗ ಮಾಡಿಸ್ಕೊಳ್ಳೋಣ ಅನ್ಕೊಂತ ಆಗಲೇ ಇಲ್ಲ ಈಗ ನೋಡಿ ಈಗ ನಿಂತು ಕುಂತತಿ ಮಕ್ಳು ಕಾಲೇಜಿಗೆ ಹೊಂಟು ಒಬ್ಬ ದುಡ್ಯಾಕ ಹೊಂಟಾತ ಈಗ ಅದನ್ನ ಅನ್ನತೀನಿ ಏನಾತ್ ಬಿಡು ಅಂತಂದ್ರೆ ಕೇಳವಳ. ಇರ್ಲಿ ಬಿಡವಾ ದೇವ್ರ ಕೊಟ್ಟಾಗ ಆಗ್ಬೇಕು. ಎಷ್ಟೋ ಜನ ಮಕ್ಕಳು ಅಂದವ್ರಿಗೆ ಇದಾಗಿರಂಗಿಲ್ಲ ನಿಂದೊಂದು ಕತಿ ಅತ್ತಾಗ ಈಗ ಇನ್ನೊಂದು ಗಂಡು ಹೆಣ್ಣು ಯಾವ್ದೋ ಒಂದು ಆಗ್ಲಿ ಬೇಕಾದ್ರೆ ಆಪರೇಷನ್ ಮಾಡಿಸ್ಕೊಳ್ಳೋಂತಿ ಬಿಡು. ನಾವಲ್ಲಪ್ಪ ನಾನು ನಿನ್ನ ರಾತ್ರಿನೇ ಗುಳಿಗೆ ತರಿಸ್ಕೊಂಡು ತಗೊಂಡಾತು ಏನ 2 ದಿನದ ಹೇಳಾರಂತ ಇವತ್ತು ರಾತ್ರಿ ಒಂದು ತೊಗೊಂಡ್ರೆ ಇದಾಕತಿ ನಾವಲ್ಲ ಅತ್ತಿ ಅಲ್ಲ ಹುಡುಗರು ದೊಡ್ಡದ ಈಗ ನನಗೆ ಮತ್ತೆ ಮಕ್ಕಳು ಮರಿ ಜಂಜಾಟ ನಾವಲ್ಲವ ಏನು ಹಡಿ ಟೈಮ್ನಾಗ ಒಂದು ಇರ್ತದ ಒಂದು ವಯಸ್ಸು ಅವಾಗೆಲ್ಲ ಹಾಡೋದು ಮುಗಿಸೈತೆ ನನಗೆ ಈಗ ಆಗಲ್ಲತ್ತಿ ಮಕ್ಳು ಎದಿಯುದ್ದ ಬೆಳೆದ್ ನಿಂತಾವು ಈಗ ಮತ್ತೆ ನಾನೊಂದು ಹಾಡ್ಕೊಂಡು ಕುಂದ್ರಲ್ಲ ನಾ ಆಗಲ್ಲವ ಇರೋ ಮಕ್ಳಿಗೆ ಆಸ್ತಿ ಮಾಡಿ ಅಡು ಮಾಡಿ ಅವ್ನ ಸಾಕಿ ಜೋಪಾನ ಮಾಡಿ ಬೆಳೆಸೋದೇ ಅರ್ಮಗ್ಳು ಈಗ ಮತ್ತೆ ಬೇರೆ ಇನ್ನೊಂದು ನನ್ನ ಕೈಲಿ ಆಗೋದೇ ಇಲ್ಲ ಅದು ಹೆಣ್ಣಾರ ಆಗೋಲ್ತಕ್ಕ ಗಂಡಾರ ಆಗೋಲ್ತಕ್ಕ ನನ್ನ ಕೈಲಿ ಆಗಲ್ಲ ಅದ್ರಾಗೂ ನಿಮ್ಮ ಮಗಗೆ ಹೆಣ್ಮಕ್ಳು ಅಂದ್ರೆ ಅಷ್ಟು ಕೀಳು ಒಂಥರ ಅಲ್ಲ ನನ್ನ ಮಗಳು ಓದಾಕತ್ತಿದ್ದೆ ಈ ಸಮಾಧಾನ ಇಲ್ಲ ಮಾವಗ ಮತ್ತೆ ಎದಕ್ಕೆ ಬೇಕಾಗೈತಿ ಬೇಡ ಅದು ಯಾವ್ದಾರ ಆಗೋಲ್ತಕ್ಕ ಅದ್ರ ಪಾಡಿಗೆ ಆಗ್ಲಾರ್ದಂಗೆ ಇದ್ರೆ ಒಳ್ಳೇದು ಆಗಿ ಇವ್ರ ಕಡೆ ಅನಿಸ್ಕೊಳ್ಳೋದು ಯಾಕೆ ಬೇಕಾಗೈತಿ ನೋಡಿ ಹೇಳಿದ್ರೆ ಹಿಂಗೆ ಇದು ಮಾಡ್ತೀನಿ ನೀನು ಏನವ ಆತಾಗ ಯಾಕೆ ಹಂಗೆ ಮಾಡ್ತೀಯ ದೇವ್ರಿಗೆ ಗೊತ್ತು ನೋಡು ನಾ ಹೇಳೋದು ಕೇಳು ಹಂಗೆ ಮಾಡಕ್ಕೆ ಹೋಗ್ಬೇಡ ಏನು ಅಲ್ಲತ್ತಿ ನಾವಲ್ಲ ನಾ ಗುಳಿಗೆ ತೊಗೊಂಡೆ ನಿನ್ನೆ ಇವತ್ತೊಂದು ರಾತ್ರಿ ತೊಗೊಂಡ್ರೆ ಮುಗ್ದ ಹೋಗತ್ತೆ ನಾ ಸುಮ್ಮನೆ ಹೇಳಿದ್ದೆ ತಪ್ಪಾತ ನಾ ಹೇಳ್ತಿದ್ದಿಲ್ಲ ಇವರೇ ಬಂದು ನಿಮ್ಮಂತೇಳಿ ಬಾಯ್ ಮಾಡಿದ್ದು ಹೇಳಿದ್ಕೇನಾತ್ ಬಿಡವಾ ಒಳ್ಳೇದೇ ಆಯ್ತು ಅಲ್ಲ ಮತ್ತೆ ಹೇಳಂಗಿದ್ರೆ ಹೆಂಗದು ನೋಡು ಮತ್ತೆ ಮುಂದಿನ ಜನ್ಮದಾಗ ಇದು ಕಾಡಾಟ ಹತ್ತತ್ ನಿನಗ ಬೇಕಾರೆ ನೋಡು ಹತ್ತಿದ್ರತ್ಲಿ ಮುಂದಿನ ಜನ್ಮ ಕಂಡೋರು ಯಾರು ಕೇಳಿದವ್ರು ಯಾರು ಮುಂದಿನ ಜನ್ಮಕ್ಕೂ ಹಿಂಗೆ ಕಾಡಾಟ ಅಂದ್ರೆ ಆಗದ ಬೇಡವು ಹಿಂಗೆ ಮಾತಾಡ್ತಾಳ ಎಣ್ಣ ಈಕೆ ಏನು ಹೇಳೋದಿಕ್ಕಿಗೆ ಅವಾಗೆಲ್ಲ ನಮ್ಮ ಅವ್ಗಷ್ಟ ಅಂತ 2 ಅವ್ರ ಅಕ್ಕಂಗ್ಯರಿಗೆಲ್ಲ 4 5 ಮಕ್ಕಳಂತೆ ಗೊತ್ತನ. ಅಯ್ಯೋ ಆಮೇಲೆ ನಮ್ಮ ಅವ್ಗೂ 3 ಆಗಿದ್ದು ಒಂದು ಹುಟ್ಟತ್ಲೆ ಒಂದು ತಿಂಗಳಿಗನ ತೀರ್ಕೊಂತಂತೆ ಅದಾದ್ಮೇಲೆ ನಾ ಹುಟ್ಟಿದ್ದಂತೆ ನನ್ನ ಬೆನ್ನ ಹಿಂದೆ ನಮ್ಮ ತಂಗಿ ಹುಟ್ಟಿದ್ದು. ಅದು ಮಕ್ಕಳು ಏನು ಬಿಡು ಜಗ್ಗ 12-13 ಮಕ್ಕಳು ಹಡಿತಿದ್ರು ಅವಾಗೆಲ್ಲ ಈಗಿನ್ಯಾರು 1-2 ಹಡಿಯಾಕ ಒದ್ದಾಡ್ತೀರಿ. ಹೋಗ್ಲಿ ಬಿಡವಾಕಿ ಒಲ್ಲೆ ಅಂತಾಳಲ್ಲ ಏನ್ ಮಾಡಕ್ ಹೋಗ್ಬೇಕು ಬಿಡು ಹೋಲ್ ಹಳಿಯಾರವ್ರು ಸಾಕಾರವ್ರು ಜೋಪಾನ್ ಜತ್ನ ಮಾಡೋರವ್ರು ಅವ್ರಿಗೆ ಇಷ್ಟ ಇಲ್ಲ ಅಂದ್ಮೇಲೆ ನಾವು ಏನ್ ಹೇಳಾಕತ್ತಿ ಹೌದಿಲ್ಲ ಅದನ್ನ ಹೇಳೋದಪ್ಪ ನಾನು ಅಂದಂಗಪ್ಪ ಹೋಗಿದ್ದೆ ಹಳೆನಂಗಡಿಗೆ ಹೋಗಿದ್ ನೋಡವ ಹೋಗಿ ಬೆಟ್ಟಾಗಿ ಬಂದೆ ಚಲೋ ನಡ್ದತಿವ ದೇವ್ರದಿಂದ ಚಲೋ ನಡ್ದತಿ ವ್ಯಾಪಾರ ಎಲ್ಲ ಚಲೋ ನಡ್ದತಿ ಆಗ್ಲಿವ ಆಗ್ಲಿ ಒಳ್ಳೇದಾಗ್ಲಿ ಅಂದಂಗ ಕಸ್ತೂರಿ ಬಂದಿದ್ಲ ಎಲ್ಲಿ ಬರ್ತಾಳ ಬಿಡ ಅಣ್ಣ ನಿಟ್ನ ಸೇರಂಗಿಲ್ಲ ಅವನ್ ನಮನಿ ಮಾಡ್ತಾನ ಏನ್ ಮಾಡ್ತಿ ಹೇಳ ಹುಡುಗ ಅದು ಏನ್ ಮಾಡ್ಬಾರ್ದ ಅನ್ನೇ ಮಾಡೈತ ನಂಗೆ ಆ ತಂಗಿಯನ್ನ ಪ್ರೀತಿನೂ ಮರ್ತು ಶಿಟ್ ಹಾಯ್ತಾನಂದಳತಿ ಪಾಪಕ್ಕಿ ಮೇಲೆ ಅದ್ರಾಗ ಏನಾಗ್ಬಿಡ್ತು ಅಕ್ಕಿ ಗಂಡ ಅದೇನೋ ವ್ಯಾಪಾರ ಯಾರ ಅಂದಿರ್ಬೇಕಾ ವ್ಯಾಪಾರ ಆಗಲ್ಲ ಅಲ್ಲಿ ಜಾಸ್ತಿ ಅಂತೇಳಿ ಅದಕ್ಕೆ ವ್ಯಾಪಾರ ಆಗೋದಿಲ್ಲ ಅಲ್ಲೇ ಕಸ್ತೂರಿ ನಿಮ್ಮ ಅಣ್ಣಗಲ್ಲಿ ಅಂಗಡಿ ಮಾಡಬೇಡ ಅಂತ ಹೇಳು ಅಂತೇಳಿ ಅವ ಹೇಳುವಂಗೆ ಹೇಳಾನ ಇವ ಯಾದ್ಯಾಕ ನಾ ಮಾಡವನ ಅಂತ ಇವನು ಪೈಪಟ್ಟಿ ಮ್ಯಾಗ ಬಿದ್ದ ಮಾಡ್ಯಾನ ಬಿಡು ಆತ ವ್ಯಾಪಾರ ಆಗಕತ್ತೈತಿ ಈಗೇನಂತಾನ ಅವ್ರು ನನ್ಗೆ ಹಾಳಿಗೆ ಹೇಳಿದ್ರು ನನ್ನ ಮ್ಯಾಗಿನ
ಹೊಟ್ಟಿ ಕಿಚ್ಚಿಗೆ ಹೇಳಿದ್ರು ನಾನು ಅಂಗಡಿ ಮಾಡಬಾರ್ದು ಅಂತ ಅವ್ರಿಗೆ ಸಂಕಟ, ಅದಕ್ಕೆ ಬೇಕಂತ ಹೇಳಿದ್ರು. ಈ ಒಳ್ಳೇದಾಗದಿದ್ರೆ ಏನು ಹೇಳ್ತಿದ್ದಿಲ್ಲ ಅವರು, ಕೆಟ್ಟದಕ್ಕೆತ ಅಂತೇಳಿ ಮತ್ತೆ ನಾ ಅಂಗಡಿ ಮಾಡಿ ಉದ್ಧಾರ ಆಗಿದ ನೀವು ಅಂತೇಳಿ ಹೇಳುವಲ್ರ ಅವರು. ಹಂಗ ಹಿಂಗ ಅಂತೇಳಿ ಈ ಅದ್ರಾಗ ಕಸ್ತೂರಿ ಕಡೆಯಿಂದ ಫೋನ್ ಹಚ್ಚಿಸಿ ಹೇಳಿದ್ದವ್ರು. ತಗೋ ಬೇಕಂತೇಳಿ ಮಾಡ್ಯಾರ ಇವರು ಅಂತೇಳಿ ಸಿಟ್ಟು. ಅಪ್ಪ ಆ ಕಸ್ತೂರಿ ಮನಸ್ನಾಗೆ ಹಂಗಿಲ್ಲ, ಆಯ್ತು ಒಪ್ಕೊಳ್ಳೋಣ. ಆದ್ರೆ ಆಕಿ ಗಂಡ ಅವ್ರ ಮಾವನ ಮನಸ್ನಾಗ ಇರ್ಬೋದಪ್ಪ. ಅತ್ತಿ ಹೇಳೋದೇ ಸರಿ ಅಂತನೂ ಅನ್ನಕ್ಕಾಗಲ್ಲ. ವ್ಯಾಪಾರಿನೇ ಆಗಲ್ಲ ಅಲ್ಲಿ, ಮಾಡಲೇಬೇಡ ಅಂತ ಹೇಳಿದವರು ನನ್ನ ಗಂಡ ಮಾಡಿದ್ನ. ಒಂದೊಂದು ದಿನಕ್ಕೆ 10,000 ವ್ಯಾಪಾರ ಅಂದ್ರೆ ಏನು ಕಡಿಮೆ ಆತಾ? ಒಳ್ಳೇದೇ ಆತಿಲ್ಲ. ನಾವು ಬೆಳಿಬಾರ್ದು, ಒಳ್ಳೆ ಉದ್ಧಾರ ಆಗಬಾರ್ದು ಅನ್ನೋದೇ ಅವ್ರ ತಲೆಯಾಗ ಇರೋದಪ್ಪ. ಅದಕ್ಕೆ ಮುದ್ದಾಮೀನು ಮಾಡಿ ನೆಟ್ಗಾಗಿದ್ದಾರೆ ಇವ್ರು ಅಂತೇಳಿ ಹೇಳಿದ್ದವ್ರು. ಗೊತ್ತಿಲ್ಲನ? ನೋಡು ಈಕಿನೂ ಹಿಂಗೆ ಮಾತಾಡ್ತಾಳೆ ನೋಡು. ಆ ಪಾಪ ಅವು ಏನು ಮಾಡಿದ್ದಾರೆ ಇವ್ರಿಗೆ ಅಂತ ಅನ್ಯಾಯ ಇವ್ರಿಗೆ. ಮಾತಾಡ್ಬೇಕು ಮನುಷ್ಯಾಗ, ಸುಮ್ಮನೆ ಮಾತಾಡಬಾರ್ದಲ್ಲ ಹಿಂಗೆಲ್ಲ. ಏನು ಹೇಳೋದು ನೋಡೋಣ ಇವಕ್ಕೆ. ನೀ ಹೇಳೋದು ಅರ್ಥಕತ್ವಾ? ಹೋಗ್ಲಿ ಬಿಡ, ಎಲ್ಲ ಸರಿ ಹೋಗತ್ ಕಾಲ್ ತಕ್ಕಂಗ. ಏನ ಎಷ್ಟ್ ದಿನ ಹಿಂಗಿರ್ತಾರ ಹೇಳು. ಆಮೇಲೆ ತಾಂಗಿ ಅನ್ನೋದು ಅವಂಗೂ ಇರ್ತತಿ, ಆ ಕಣ್ಣ ಅನ್ನೋದು ಅವಂಗೂ ಇದಾಕತಿ. ಎಲ್ಲ ಹೊಂದಿಕೆ ಆಕತ್ತು. ನೀ ಮಾತಾಡಿ ಯಾಕಿದ್ ಮಾಡ್ತಿ? ಏನ ದಾರಿಗೆ ಬರ್ತಾರ? ನಾ ಹೇಳೋದಾದ್ರೆ ನಮ್ಮ ಕಸ್ತೂರಿ ಮಗಗ ನಮ್ಮ ಈರಿ ಮಗಳಿಗೆ ಇಬ್ರಿಗೂ ಲಗ್ನ ಮಾಡಿಸಿದ್ರೆ, ಲಗ್ನ ಅಂತ ಸುದ್ದಿ ಹಬ್ಬಿದ್ರೆ ಸಾಕು, ದೊಡ್ಡವರು ಸಣ್ಣವರು ಶ್ರೀಮಂತ ಬಡವರು ಯಾವ್ದು ಇರಂಗಿಲ್ಲ. ನೋಡ್ಬೇಕಾರೆ ನೀ ಎಲ್ಲಾ ಕುಟುಂಬ ಏಕುಬಳಿಕೆ ಆಕತಿ. ಏನಂತಿ? ಅಯ್ಯೋ ದೇವ್ರೇ ಯಪ್ಪ, ನೀ ಕನ್ಸ್ ಕಾಣಕತ್ತೀಯನ ಹೆಂಗ? ಅಲ್ಲ ಒಂದು ರೊಕ್ಕನೇ ಸಹಾಯ ಮಾಡ್ಲಾರ್ದ ನನ್ನ ಮಗಳು ತಗೊಂಡು ಕನ್ಯೆ ಲಗ್ನ ಸಸಿ ಮಾಡ್ಕೋತಾರನ ಅವ್ರು? ಸುಮ್ಕುಂದ್ರ. ಇನ್ನು ಕಸ್ತೂರಿ ಒಪ್ಪಿ ಏನಾರ ಅಣ್ಣನ ಮಗಳು ಅಂತೇಳಿ ಒಂದು ಪ್ರೀತಿಯಿಂದ ಇದು ಮಾಡ್ಬೋದು. ಅದು ಅಲ್ಲದೆ ಇವ್ರು ಮಾಡು ಹ್ಯಾಮಪಂತಿಗೆ ಈಗ ಅವರಿಗೂ ಇವ್ರ ಮೇಲೆ ಭಾಳ ಸಿಟ್ಟು ಬಂದೈತಿ. ಇನ್ನು ಅವರು ಎಲ್ಲ ಬಿಟ್ಕೊಟ್ಟು ನಿನಗೆ ನನ್ನ ಮಗಳನ್ನ ತೊಗೊಳಕ್ ಕುಂದಿರ್ತಾರೆ. ತಡಿ ಸುಮ್ಕುಂದ್ರ, ಅದೆಲ್ಲ ಯೋಚನೆ ಮಾಡಕ್ಕೆ ಹೋಗ್ಬೇಡ. ಅಲ್ಲ ಅವ್ರು ತಗೋತೇನಂದ್ರು ನನ್ನ ಗಂಡು ಕೊಡ್ಬೇಕಲ್ಲ. ಒಂದೇ ನನ್ನ ಗಂಡಗ ಅಲ್ಲೇ ನನ್ನ ಮಗಳು ಕೊಟ್ಟು ಮದುವೆ ಮಾಡೋದು ಇಷ್ಟ ಇಲ್ಲ. ಬೇಡೇ ಬೇಡ, ಅವ್ರ ಸವ್ವಾಸ ಅವ್ರು ಉತ್ಸಾಬರಿ ಬೇಡ ನನಗಂತ ನನ್ನ ಗಂಡ. ಬಿಡಪ್ಪ, ಇದೆಲ್ಲ ಆಗ್ಲಾರ ಕೆಲಸ, ಬೇಡ ಬೇಡ. ನನ್ನ ಮಗಳು ಆರಾಮಾಗಿ ಇಲ್ಲೇ ಇರಲಿ. ಎಲ್ಲಿ ಆಕೇನೇನು ಕಡಿಮೆ ಅಲ್ಲ, ಓದ್ತಾ ಅದಾಳ. ಓದ್ಲಿ, ದೊಡ್ಡ ಆಫೀಸರ್ ಆಗಲಿ. ನೋಡಿ ಅವರೇ ಕೇಳ್ಕೊಂಬರ್ತಾರೆ, ಕೊಡ್ತೀರ ನಿಮ್ಮ ಮಗಳನ್ನ ಅಂತೇಳಿ. ಇಲ್ಲ ಕೇಳಲಿಲ್ಲ ಅಂದ್ರೆ ಕೇಳಲಿಲ್ಲ. ಅವ್ರ ಹತ್ರ ದುಡ್ಡಿದ್ರೆ ನಮ್ಮ ಮಗಳು ಅಂತೇಳಿ ವಿದ್ಯೆ ಐತಿ. ಸರಸ್ವತಿಯಿಂದ ಲಕ್ಷ್ಮಿ ಬರ್ತಾಳ, ಲಕ್ಷ್ಮಿಯಿಂದ ಸರಸ್ವತಿ ಹೋಗುದಿಲ್ಲ. ಏನ ಅಷ್ಟೇ. ಅವ್ರಿಗೂ ಅರ್ಥಕತಿಯಲ್ಲ, ತಾವ ದಾರಿಗೆ ಬರ್ತಾರೆ. ಯಾಕೆ ತಲೆ ಕೆಡಿಸ್ಕೋಬೇಕು? ಬಿಡು, ಅಣ್ಣನ ಬಳಗ್ ಬೇಕನ್ನೋದಾದ್ರೆ ಆಕಿನ ಹೆಂಗಾರ ಮಾಡಿ ಮಗ್ಗೇನಾರ ಹೇಳಿ, ಮನ್ಯಾಗ ಒಂದು ಬಾಯ್ ಮಾಡಿ, ಗಂಡಗೂ ಒಂದು ಏನಾರ ಹೇಳಿ ಬೇಕಾದ್ರೆ ಆಕಿನ ಒಪ್ಪಿಸಿ ಕರ್ಕೊಂಡ್ ಬರ್ಲಿ. ಹೌದಿಲ್ಲ? ಆಮೇಲೆ ನೋಡೋಣಂತೆ.